ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಡೇ ಟ್ರಿಪ್ ಮಾಡ್ತಾಯಿದ್ವಿ ಮುತ್ತತ್ತಿಗೆ. 21 ಮೆಂಬರ್ಸು. ಸೊ ಮಿನಿ ಬಸ್ ಮಾಡಿದ್ದೀವಿ, 21 ಸೀಟ್ರು. ನಾವು ಹೊಡ್ತಾ ಇರೋದು ವೆಡ್ನೆಸ್ಡೇ. ಸೊ ಮಾರ್ನಿಂಗು 9 ಗಂಟೆಗೆ ನಾವು ಬ್ಯಾಂಗ್ಳೂರನ್ನ ಬಿಟ್ವಿ. ಗಾಡಿ ಪೂಜೆ ಮಾಡಿಕೊಂಡು ಸೊ 9 ಗಂಟೆಗೆ ನಾಷ್ಟ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಡ್ಲಿ ಮತ್ತು ರೈಸ್ ಪಲಾವ್ ಹೋಟ್ಲಿಂದ ಆರ್ಡ್ರ್ ಮಾಡಿದ್ವಿ. ಸೊ ಅಲ್ಲಿಂದ ನಾಷ್ಟ ಮಾಡಿಕೊಂಡು 9 ಗಂಟೆಗೆ ಬ್ಯಾಂಗ್ಳೂರನ್ನ ಬಿಟ್ವಿ. ಬ್ಯಾಂಗ್ಳೂರು ಅಂದರೆ ಮುತ್ತತ್ತಿಗೆ ಇಲ್ಲಿಂದ ಅರೌಂಡ್ 120 ಕಿಲೋಮೀಟರ್ಸ್ ಇದೆ. ಸೊ ಮಾರ್ನಿಂಗ್ 9 ಗಂಟೆಗೆ ಬಿಟ್ವಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವೀಡಿಯೋನ ಪೂರ್ತಿಯಾಗಿ ನೋಡಿ. ವೀಡಿಯೋ ಇಷ್ಟ ಆದರೆ ಕೊನೆಯದಾಗಿ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವೀಡಿಯೋನ ಶುರು ಮಾಡೋಣ. 9 ಗಂಟೆಗೆ ಬ್ಯಾಂಗ್ಳೂರನ್ನ ಬಿಟ್ವಿ. ಹೋಗ್ತಾ ಹಾಗೆ ಅಂದರೆ ವ್ಯೂಸ್ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ನಿಮಗೆ ವೀಕ್ ಡೇಸಲ್ಲಿ ನಿಮಗೆ ಟ್ರಾಫಿಕ್ ಏನು ಕಡಿಮೆನೇ ಇತ್ತು. 2.5 ಅವರ್ ಜರ್ನಿ ಆಯಿತು. ಅಲ್ಲಿಂದ ನಾವು ಸೀದಾ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಆಂಜನೇಯ ಸ್ವಾಮಿ ಅಲ್ಲಿರೋದು ಆಂಜನೇಯ ಸ್ವಾಮಿ ಟೆಂಪಲ್ಲು. ಅಲ್ಲಿ ಹೋಗಿ ನಾವು ದರ್ಶನ ಮಾಡಿಕೊಂಡು ಅಲ್ಲಿಂದ ಅರೌಂಡ್ ಒಂದು 11-12 ಗಂಟೆ ಆಗಿಬಿಟ್ಟಿತ್ತು. ನಾವೆಲ್ಲ ಇಲ್ಲಿಂದನೇ ಎಲ್ಲ ನಾನ್ ವೆಜ್ ಎಲ್ಲ ನಾವು ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ. ಯಾಕಂದರೆ 1 ತಿಂಗಳಿಂದ ನಾವು ನಾನ್ ವೆಜ್ ತಿಂದಿರಲಿಲ್ಲ. ಶ್ರಾವಣದಿಂದ ನಾವು ನಾನ್ ವೆಜ್ಜೇ ತಿಂದಿರಲಿಲ್ಲ. ಅದಕ್ಕೋಸ್ಕರ ನಾವು ಈ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಅಲ್ಲೇ ಕುಕ್ ಮಾಡ್ಕೊಂಡು ಅಲ್ಲೇ ತಿನ್ನೋಣ ಅಂತ. ಈ ಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಮ್ಮದು. ಸೊ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಹೋಗಿ ಏನೇನು ಬೇಕು ಮಟನು ಚಿಕನು ಏನೇನು ಬೇಕು ಮಸಾಲೆ ಎಲ್ಲ ಇಲ್ಲಿಂದ ನಾವು ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ. ಅಂದರೆ ಕ್ರೌಡ್ ಕಮ್ಮಿನೇ ಇತ್ತು. ನನ್ನ ಸಜೆಷನ್ ಅಂದರೆ ನೀವು ವೀಕ್ ಡೇಸಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ, ಕ್ರೌಡ್ ಕಮ್ಮಿ ಇರುತ್ತೆ. ಅಂದರೆ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ನೀವು ಸಂಡೇಸು ಮತ್ತು ಹಾಲಿಡೇ ಟೈಮಲ್ಲಿ ಹೋದರೆ ನೀವು ಎಂಜಾಯ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ವೀಕ್ ಡೇಸಲ್ಲೇ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ನಮ್ಮದು ಮೆನು ಏನೇನೆಂದರೆ ಮಟನ್ ಬಿರಿಯಾನಿ ಮಾಡಿದ್ವಿ, ಮಟನ್ ಚಾಪ್ಸ್ ಮಾಡಿದ್ವಿ, ಚಿಕನ್ ಗ್ರೇವಿ, ಚಿಕನ್ ಲಾಲಿಪಾಪು, ಇಷ್ಟು ಐಟಮ್ಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲ ನೋಡಿ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ವಿ. ನೋಡಿ ಇವಾಗ ಚಿಕನ್ ಲಾಲಿಪಾಪ್ಗೆ ಮ್ಯಾರಿನೇಷನ್ನ ಮಾಡ್ತಾಯಿದ್ವಿ. ಒಂದು 7 kg ಚಿಕನ್ ಲಾಲಿಪಾಪ್ ತೊಗೊಂಡೋಗಿದ್ವಿ. ಒಂದು 5 kg ಮಟನ್ ಬಿರಿಯಾನಿ. ನೋಡಿ ಇಲ್ಲಿ ನಮ್ಮ ವೈಫ್ ಅವ್ರ ಅಕ್ಕ, ದೊಡ್ಡಕ್ಕ, ಅವರು ಮಟನ್ ಚಾಪ್ಸ್ ಮಾಡ್ತಾಯಿದ್ದಾರೆ. ನಾನು ಚಿಕನ್ ಲಾಲಿಪಾಪ್ ಮಾಡಿದೆ. ನಾನು ಮತ್ತು ಮಟನ್ ಬಿರಿಯಾನಿ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಯಾರಾದರೂ ನೀವು ಪ್ಲ್ಯಾನ್ ಮಾಡೋ ಥರ ಏನಾದರೂ ಇದ್ದರೆ ನಾನು ಅಂದರೆ ಒನ್ ಡೇ ಟ್ರಿಪ್ ಥರ ಮುತ್ತತ್ತಿಗೆ ಪ್ಲ್ಯಾನ್ ಮಾಡಿ ಹೇಳ್ದಾಗೆ ನೋಡಿ. ಪತಿ ಮತ್ತು ಅವರ ತಾಯಿ ಮತ್ತು ಮಗು ಅಂದರೆ ನೀವು ಮುತ್ತತ್ತಿಯಲ್ಲಿ ತುಂಬಾ ಸಿಗುತ್ತೆ. ಈ ಥರ ಕೋತಿ ಮತ್ತು ಹಸು ಎಲ್ಲ ತುಂಬಾ ಸಿಗುತ್ತೆ. ಕೋತಿಕ್ಕಿಂತ ನಿಮಗೆ ಹಸುಗಳು ತುಂಬಾ ಸಿಗ್ತವೆ. ಅಂದರೆ ಏನಂದರೆ ಎಲ್ಲ ನಾನ್ ವೆಜ್ ತಿಂತವೆ. ಕೋತಿ ಮತ್ತು ಹಸುಗಳೆಲ್ಲ ನಾನ್ ವೆಜ್ ತಿಂತವೆ. ತುಂಬಾ ಮುದ್ದಾಗಿತ್ತು ಅವನು, ಅಂದರೆ ಕೋತಿ ಮರಿ. ನೋಡಿ ಇದು 7 kg ಲಾಲಿಪಾಪು ಮ್ಯಾರಿನೇಷನ್. ವೀಕ್ ಡೇಸಲ್ಲಿ ಹೋಗೋದಕ್ಕಿಂತ ನೀವು ವೀಕ್ ಡೇಸಲ್ಲಿ ಹೋದರೆ ತುಂಬಾ ಒಳ್ಳೆಯದು. ವೀಕೆಂಡಲ್ಲಿ ಹೋದರೆ ತುಂಬ ಕ್ರೌಡ್ ಇರುತ್ತೆ. ಏನಂದರೆ ಎಲ್ಲ ನಾವು ಏನೇನು ಮೆನು ಮಾಡಿದ್ವಿ ಎಲ್ಲ ಐಟಮ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಯಾವುದು ಫ್ಲಾಪ್ ಆಗಿಲ್ಲ. ನಾವೇನು ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಪ್ಲ್ಯಾನು ನಮಗೆ ಎಕ್ಸಿಕ್ಯೂಟ್ ಚೆನ್ನಾಗಿತ್ತು, ಚೆನ್ನಾಗಿ ಸಕ್ಸಸ್ ಕೂಡ ಆಯಿತು. ನೀವು ಯಾರಾದರೂ ಫ್ಯಾಮಿಲಿ ಈ ಥರ ಇರೋದು ಕುಟುಂಬ ಇರೋರು ಅಂದರೆ ಈ ವಿಡಿಯೋಗೆ ನಿಮಗೆ ಇಷ್ಟನೇ ಆಗುತ್ತೆ. ಮತ್ತು ನೀವೇನಾದ್ರು ಹೋಗಬೇಕು ಅಂತ ಇದ್ದರೆ ಪ್ಲ್ಯಾನು ದಯವಿಟ್ಟು ನೀವು ಇಲ್ಲಿ ಹೋಗಿ ಎಂಜಾಯ್ ಮಾಡ್ತೀರ. ನೋಡಿ ಈ ಥರ ಹಸು ನಿಮಗೆ ಸುತ್ತಮುತ್ತ ಹಸು ಬರ್ತಾನೆ ಇರ್ತವೆ. ನೋಡಿ ಇದು ಮಟನ್ ಚಾಪ್ಸು ಬೇಯ್ತಾ ಇದೆ. ಇದು ಮಾಡ್ತಾ ಇರೋದು ನಮ್ಮ ವೈಫ್ ಅವರ ದೊಡ್ಡಕ್ಕ. ಇದು ಒಂದು 4 kg ಮಟನ್ ಚಾಪ್ಸು. ಏನಂದರೆ ಈ ಫ್ಯಾಮಿಲಿ ಜಂಜಾಟ ಇದ್ದೇ ಇರುತ್ತೆ, ವರ್ಷ ಪೂರ್ತಿ ಇದ್ದೇ ಇರುತ್ತೆ. ನೋಡಿ ಇದು ಮಟನ್ ಬಿರಿಯಾನಿ ಪ್ರಿಪೇರ್ ಆಗ್ತಾ ಇರೋದು. ಇದು ಬಂದ್ಬಿಟ್ಟು 5 kg ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಫ್ಯಾಮಿಲಿ ಜಂಜಾಟ ಎಲ್ಲ ಇದ್ದೇ ಇರುತ್ತೆ, ಕೆಲಸ ಅದು ಇದು ಅಂತೆಲ್ಲ ಇದ್ದೇ ಇರುತ್ತೆ. ನೋಡಿ ಇದು ಮಟನ್ ಚಾಪ್ಸು ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಇದು ಮಟನ್ ಬಿರಿಯಾನಿ. ಸೊ ಮೈಂಡ್ ರಿಲೀಫ್ಗೋಸ್ಕರ ಸೊ ನೀವೆಲ್ಲರೂ ಒಂದು 3 ತಿಂಗಳಿಗೋ ಒಂದು 6 ತಿಂಗಳಿಗೂ ಎಲ್ಲರೂ ಒಂದು ಫ್ಯಾಮಿಲಿ ಜೊತೆ ಈ ಥರ ಟ್ರಿಪ್ ಹೋಗಿ
ತುಂಬ ಎಂಜಾಯ್ ಮಾಡ್ಕೊಂಡು ಬನ್ನಿ. ಏನಂದರೆ ನಿಮಗೆ ಟೈಮು ವಾಪಸ್ ಬರೋಲ್ಲ. ಈ ಥರ ಟೈಮ್ ಅಂದರೆ ನೀವು ಟ್ರಾವೆಲ್ ಮಾಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಇರೋ ಟೈಮ್ನ ಖುಷಿಯಾಗಿ ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಟೈಮ್ ಕೊಡಿ. ದುಡ್ಡು ಇನ್ನೊಂದು ನಾಳೆ ದಿನ, ದುಡ್ಡನ್ನ ನಾಳೆ ಸಂಪಾದನೆ ಮಾಡ್ಬೋದು, ಟೈಮ್ನ ಸಂಪಾದನೆ ಮಾಡೋಕ್ಕಾಗಲ್ಲ, ಖುಷಿನ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ನಾವಂತೂ 100% ಅಲ್ಲ 200% ಎಂಜಾಯ್ ಮಾಡಿದ್ವಿ, ತುಂಬಾ ಖುಷಿ ಆಯಿತು. ರುಬ್ಕೊಂಡಿದ್ದೀರಾ ಅದೆಲ್ಲ ಮಸಾಲ ರುಬ್ಕೊಂಡಂಗೆ? ಎಲ್ಲರೂ ಸೇರಿಕೊಂಡು ಎಲ್ಲ ಒಂದೊಂದು ಕೆಲಸದಲ್ಲಿ ಅಂದರೆ ಇವರು ಹೆಲ್ಪ್ ಮಾಡ್ತಾಯಿದ್ರು. ಒಬ್ಬರು ಕಟ್ ಮಾಡಿಕೊಡೋದು, ಒಬ್ಬರು ಒಗ್ಗರಣೆ ಹಾಕೋದು, ಒಬ್ಬೊಬ್ಬರು ಬಂದು ಅಂದರೆ ಒಬ್ಬರನ್ನೇ ಮಾಡೋಕ್ಕೆ ಬಿಡ್ತಾರಿಲ್ಲ, ಬಂದು ಏನಾದ್ರು ಒಂದು ಹೆಲ್ಪ್ ಮಾಡ್ತಾಯಿದ್ರು. ಇದನ್ನು ಬೇಕಾದ್ರೆ ನೀವು ಒಲೆನೂ ಇರುತ್ತೆ, ಸೌದೆ ಸಿಗುತ್ತೆ ನಿಮ್ಮ ಬಾಡಿಗೆಗೆ. ಇಲ್ಲ ನೀವು ಅಲ್ಲೇ ತರೋಕ್ಕಾಗಲ್ಲ ಅಂದರೆ ಇಲ್ಲೇ ಪಾತ್ರೆ ಸಾಮಾನೆಲ್ಲ ಸಿಗುತ್ತೆ, ನಿಮಗೆ ಬಾಡಿಗೆ ಸಿಗುತ್ತೆ, ಸ್ಟವ್ ಸಿಗುತ್ತೆ, ಸಿಲಿಂಡರ್ ಸಿಗುತ್ತೆ, ಸೌದೆ ಸಿಗುತ್ತೆ. ನಾವೆಲ್ಲ ಅಲ್ಲಿ ಎಲ್ಲ ನಾವು ಅಲ್ಲಿಂದನೇ ಎತ್ಕೊಂಡ್ಬಂದ್ಬಿಟ್ಟಿದ್ವಿ. ವಾಟ್ರ್ ಬಾಟ್ಲು 25 ಲೀಟ್ರದ್ದು ಅದು 4 ಕ್ಯಾನ್ ತಂದಿದ್ವಿ. ನೋಡಿ ತುಂಬಾ ಚೆನ್ನಾಗಿದೆ. ಮಟನ್ ಮಾತ್ರ ನಮಗೆ ಒಳ್ಳೆ ಮಟನ್ ಕೊಟ್ಟಿದ್ದಾರೆ. ನಮಗೆ ಹಿಂಗಿದೆ ಅಂದರೆ ಜ್ಯೂಸಿಯಾಗಿ ನೀವು ಬೆರಳಲ್ಲಿ ಹಿಂಗೆ ಅಂದರೆ ನಿಮಗೆ ಬಂದ್ಬಿಡ್ತಾಯಿತ್ತು. ಆ ಥರ ನಿಮಗೆ ಮಟನ್ ಚಾಪ್ಸ್ ಆಗ್ಬೋದು, ಮಟನ್ ಬಿರಿಯಾನಿನೂ ತುಂಬಾ ಚೆನ್ನಾಗಿ ಬಂದಿತ್ತು. ಇದೇನಂದರೆ ನಾನ್ ವೆಜ್ ನಾವು ಈ ಥರ ಹೊರಗಡೆ ಹೋಗಿ ಔಟ್ಡೋರಲ್ಲಿ ನಾವು ಈ ಥರ ಕುಕ್ಕಿಂಗ್ ಮಾಡ್ಕೊಂಡು ತರೋದು ಫಸ್ಟ್ ಟೈಮು. ಅಂದರೆ ಏನಂದರೆ ಅವ್ರಿಗೂ ತುಂಬಾ ಇಷ್ಟ ಆಯಿತು. ವೈಫ್ ಫ್ಯಾಮಿಲಿ ಅವ್ರ ಕಡೆ ಎಲ್ಲ ತುಂಬ ಎಂಜಾಯ್ ಮಾಡಿದ್ರು. ಅವರು ಹೇಳೋ ಪ್ರಕಾರ ಏನಂದರೆ ಫ್ಯಾಮಿಲಿ ಎಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಈ ಥರ ಒಂದು ದಿನ ಹೋಗಿ ಅವ್ರಿಗೂ ಒಂಥರ ಮೈಂಡ್ ರಿಲೀಫ್ ಆಯಿತು. ಮಟನ್ ಚಾಪ್ಸು ರೆಡಿ. ಏನಿಲ್ಲ 2 ಅವರು ನಮಗೆ 12 ಗಂಟೆಗೆ ಆಯಿತು ದೇವ್ರ ದರ್ಶನ ಮಾಡ್ಕೊಂಡು 12ವರೆಗೆ ನಾವು ಬಂದ್ವಿ. 12ವರೆ ಅಂದರೆ 2 ಅವರಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ರೆಡಿ ಮಾಡಿಬಿಟ್ರಿ. 2 ಸ್ಟವ್ ಇತ್ತು. ಎಲ್ಲರೂ ಬಂದು ನಾವು ಮಾಡ್ತೀವಿ, ನಾವು ತಿಳಿಸ್ತೀವಿ ಅಂತ ಬರ್ತಾಯಿದ್ರು. ನಮ್ಮ ವೈಫ್ ಅವ್ರ ತಾಯಿ, ನಮ್ಮ ಅತ್ತೆಯವರು. ಮಾದೇವಣ್ಣನ ಬಿರಿಯಾನಿ ಮಾಡೋಕ್ಕೋಗಿ ಮಾದೇವಮ್ಮ ಬಿರಿಯಾನಿ ಆಯಿತು ಅಂತ ಹೇಳ್ತಾ ಇದ್ದಾರೆ ನಮ್ಮ ವೈಫ್ ಅವ್ರ ಚಿಕ್ಕಕ್ಕ. ಇನ್ನೊಂದೇನೆಂದರೆ ನಾವು ಸುಮ್ಮನೆ ನಮ್ಮ ಅತ್ತೆಯವ್ರನ್ನ ರೇಗಿಸ್ತಾ ಇದ್ದೀವಿ. ಅಂದರೆ ಏನು ನಮಗೆ ಬರೀ ನಾನ್ ವೆಜ್ ಇದೆ, ಏನು ಡ್ರಿಂಕ್ಸ್ ನಮ್ಗೆ ಅರೇಂಜ್ ಮಾಡಿಕೊಟ್ಟಿಲ್ಲ, ಅಂದರೆ ಯಾರೂ ಏನು ಕುಡಿಯೋದಿಲ್ಲ, ಅವ್ರನ್ನ ರೇಗಿಸ್ತಾ ಇರೋದು. ಕೂಲ್ ಡ್ರಿಂಕ್ಸು ತರಿಸ್ತಿರಲಿಲ್ಲ ಅಂತ ಅವ್ರನ್ನ ನಾವು ರೇಗಿಸ್ತಾ ಇದ್ವಿ. ಚಿಕನ್ ಲಾಲಿಪಾಪು ರೆಡಿ ಆಗ್ತಿದೆ, ಹಂಗೆ ಖಾಲಿ ಆಗ್ತಾಯಿತ್ತು. ಎಲ್ಲನೂ ನಾವು ಜಾಸ್ತಿನೇ ತೊಗೊಂಡೋಗಿದ್ವಿ, ಏನು ಶಾರ್ಟೇಜ್ ಬರಲಿಲ್ಲ. ಆರಾಮಾಗಿ ಎಲ್ಲ ತಿಂದರು, ಹೊಟ್ಟೆ ತುಂಬ ತಿಂದು. ಮತ್ತು ನೈಟ್ಗೆ ಕೂಡ ನಮಗೆ ಒಂದು ಟ್ರಿಪ್ ಆಗೋಷ್ಟು ನಮಗೆ ಇನ್ನೂ ಊಟ ಇತ್ತು. ನೋಡಿ ಇದು ಚಿಕನ್ ಗ್ರೇವಿ.
ಎಲ್ಲೋಯ್ತಾಯ್ತಪ್ಪ ಎಲ್ಲರಿಗೂ ಒಂದು ಆಸೆ ಇತ್ತು ಈ ಥರ ಹೋಗ್ಬೇಕು ಅಂತ ಟ್ರಿಪ್ಪು. ಸೊ ಅದು ನೆರವೇರಿತು ನೋಡಿ. ಇದು ಬಂದ್ಬಿಟ್ಟು ಚಿಕನ್ ಗ್ರೇವಿ ಮಾಡ್ತಾಯಿದ್ದಾರೆ. ಇದು ನಮ್ಮ ವೈಫ್ ಅವ್ರ ಅಕ್ಕನೇ ಇದನ್ನು ರೆಸಿಪಿ ಮಾಡ್ತಾ ಇರೋದು. ಇದೊಂದು 6 kg ಚಿಕನ್ ಗ್ರೇವಿ ಮಾಡ್ತಾಯಿದ್ದಾರೆ. ಮಟನ್ ಬಿರಿಯಾನಿಗೆ ಮಟನ್ ಇನ್ನೂ ಬೇಯ್ತಾ ಇದೆ. ಅಂದರೆ ಹೈ ಫ್ಲೇಮಲ್ಲಿ ಬೇಯಿಸಬಾರ್ದು, ನಿಧಾನಕ್ಕೆ ಬೇಯಿಸಿದ್ರೆ ಮಟನ್ನು ತುಂಬಾ ಜ್ಯೂಸಿ ಆಗುತ್ತೆ. ಚಿಕನ್ ಗ್ರೇವಿಗೆ ಚಿಕನ್ ಹಾಕ್ತಾ ಇದ್ದಾರೆ. ಮಟನ್ ಬಿರಿಯಾನಿಗೆ ಇವಾಗ ಕುದಿ ಬರ್ತಾ ಇದೆ. ಇವಾಗ ಉಪ್ಪು ಖಾರ ಟೇಸ್ಟ್ ಮಾಡಿಬಿಟ್ಟು ಮಟನ್ ಬೆಂದಿದೆಯಾ ಅಂತ ಚೆಕ್ ಮಾಡಿ ಇದು ಚಿಕನ್ ಗ್ರೇವಿ. ಮುಂದೆ ಇರಲಿಲ್ಲ ಬರೀ ನಿಮಗೆ ಜಸ್ಟ್ ಒಂದು ಕುಕ್ಕಿಂಗ್ ವಿಡಿಯೋ ಮತ್ತೆ ತೋರಿಸ್ತಾ ಇರೋದು. ಇದನ್ನ ರೆಸಿಪಿ ವಿಡಿಯೋ ಏನಿಲ್ಲ. ಮಾಮ ಕರೀರಿ ಅಂತ ಹೇಳಿದೀನಿ, ಎಲ್ಲ ಮೆತ್ತಗೆ ಆಗ್ತಾವ್ರೆ. ಇವಾಗ ಕುದಿ ಬಂದಮೇಲೆ ಬಿರಿಯಾನಿಗೆ ರೈಸ್ ಆ್ಯಡ್ ಮಾಡ್ತಾ ಇದೀವಿ. ರೈಸ್ ಹಾಕ್ಬಿಟ್ಮೇಲೆ ಮುಗೀತು. 15-20 ಮಿನಿಟ್ಸಲ್ಲಿ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ದಮ್ಗಿಟ್ರೆ ಇಲ್ಲಿ ಚಿಕನ್ ಗ್ರೇವಿನೂ ಕೂಡ ರೆಡಿ ಆಯಿತು ನೋಡಿ. ಆಲ್ರೆಡಿ ಇವಾಗ ಮುಗೀತು. ಇವಾಗ ತುಪ್ಪ ಹಾಕ್ಬಿಟ್ಟು ದಮ್ಗಿಡ್ಬೇಕಷ್ಟೆ. ನೋಡಿ 15 ಮಿನಿಟ್ಸ್ ಆದಮೇಲೆ ದಮ್ ಅಂದರೆ ನಿಮಗೆ ಹೇಗೆ ಬಿರಿಯಾನಿ ಆಗಿದೆ, ಎಲ್ಲ ಚರ್ಬಿ ಎಲ್ಲ ಹೇಗೆ ಕಾಣ್ತಾ ಇದೆ. ಇದಕ್ಕೆ ನೀವು ಏನು ತಿನ್ನೋದು, ಮೊಸರು ಬಜ್ಜಿ ಏನು ಕೂಡ ಹಾಗೆ ತಿನ್ಬೋದು. ಹಂಗಿತ್ತು ಮಟನ್ ಕೂಡ ತುಂಬಾ ಸ್ಮೂತಾಗಿತ್ತು. ಮಟನ್ ಜ್ಯೂಸಿಯಾಗಿತ್ತು. ಆಮೇಲೆ ತಿಂದಾದ್ಮೇಲೆ ಒಂದು ರಿಂಗ್ ಹಾಕ್ಬಿಡ್ತಾರೆ ಅಷ್ಟೇ. ಅಮ್ಮ ಮಾಡ್ತಾರೆ ನೋಡಿ ದೃಷ್ಟಿ ಕರೆಕ್ಟಾ? ಹೋಗ್ರಿ ಆಯ್ತು, ಬಿರಿಯಾನಿ ರೆಡಿ ಆಯಿತು. ತೂಕ ಎತ್ಕೊಡೋರೆ ನಿಧಾನ ಮಾಡೋದು. ಎಲ್ಲ ಊಟಕ್ಕೆ ಬಡ್ಸೋದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. 1 ತಿಂಗಳಾಗಿತ್ತು ನಾನ್ ವೆಜ್ನ ತಿಂದು. ಸೊ ಎಲ್ಲರೂ ಒಳ್ಳೆ ಹೇಗೆ ಅಂದರೆ ಕಾಯ್ತಾ ಇದ್ದಾರೆ ಸಿಕ್ಕಿದ್ರೆ ಸಾಕು ಅಂತ. ಫಸ್ಟ್ ಪಂಕ್ತಿ ಇವೆಲ್ಲ ಕೂತಿದ್ದಾರೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋಕ್ಕಾಗಲ್ಲ ಒಂದೇ ಟೈಮು. ಸೊ ಎಲ್ಲ ಐಟಮ್ಸು ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿಂದ ಹೇಳ್ದಾಗೆ ಒಳಗೆ ಹೋದ್ವಿ. ಅಂದರೆ ಇದು ನೀರು ತುಂಬಾ ಚೆನ್ನಾಗಿತ್ತು. ರಶ್ ಕಡಿಮೆ ಇತ್ತು. ಆರಾಮಾಗಿ ಫ್ರೀಯಾಗಿ ನೀವು ನೀರಲ್ಲಿ ಆಟ ಆಡ್ಬೋದು. ಮಕ್ಕಳಿಗೆ ಅಂದರೆ ನೀರು ಇಷ್ಟ ಆಗೋರಿಗೆ ತುಂಬಾ ಇದು ಒಳ್ಳೆ ಪ್ಲೇಸು. ಏನಂದರೆ ನಿಮ್ಗೆ ಹರಿಯ ನೀರು, ಗಲೀಜಿರಲ್ಲ. ಊಟ ಮಾಡಿ ಎಲ್ಲರೂ ಹೋಗಿ ನೀರಲ್ಲಿ ಆಟ ಆಡಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ನೀರಲ್ಲಿ 1 ರಿಂದ 1.5 ಅವರ್ ಸ್ಪೆಂಡ್ ಮಾಡಿದ್ವಿ. ಅದೇ ಹೇಳ್ದಂಗೆ ಎಲ್ರಿಗೂ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ತುಂಬಾ ಖುಷಿ ಪಟ್ಟಂಥ ಒಂದು ದಿನ. ಎಲ್ಲನೂ ಮರೆತು ಒಂದು ಖುಷಿಯಾಗಿ ಎಂಜಾಯ್ ಮಾಡೋದು. ನೋಡಿ ಹೇಗೆ ಆಟ ಆಡ್ತಾಯಿದ್ದಾರೆ.
ಮುಗೀತು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಲಾಸ್ಟಾಗಿ ಆ ವೈಫ್ ಅವ್ರ ಅಕ್ಕನ ಮಕ್ಕಳು ಒಂದೆರಡು ಸ್ಟೆಪ್ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಡ್ಯಾನ್ಸ್ ಮಾಡಿ ಎಂಜಾಯ್ ಕೂಡ ಮಾಡಿದ್ವಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಎಲ್ಲಾದರೂ ಫ್ಯಾಮಿಲಿ ಜೊತೆ ಒಂದು ಡೇ ಟ್ರಿಪ್ ಹೋಗಬೇಕು ಅಂತಿದ್ರೆ ನನ್ನ ಸಜೆಷನ್ನು ಮುತ್ತತ್ತಿಗೆ ಹೋಗಿ ತುಂಬಾ ಎಂಜಾಯ್ ಮಾಡ್ತೀರಾ, ಚೆನ್ನಾಗಿರುತ್ತೆ. ವೀಕೆಂಡಲ್ಲಿ ಹೋಗಬೇಡಿ, ವೀಕ್ ಡೇಸಲ್ಲಿ ಹೋಗಿ. ಎಲ್ಲರೂ ಖುಷಿಯಾಗಿರಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.